ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ವಂತೆ. ಹಾಗೆ ಮೋದಿ ಬಂದು ಹೋದ್ರೂ ಅವರ ಮೇಲೆ ರಾಜಕೀಯ ದಾಳಿ ಮಾತ್ರ ನಿಂತಿಲ್ಲ. ಮೋದಿಯನ್ನ ಟೀಕಿಸಿದ್ರೆ ಲಾಭ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ನಾಯಕರು ದಿನಕ್ಕೊಂದು ವಿವಾದವನ್ನ ಎಬ್ಬಿಸಿದ್ದಾರೆ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ವಿಷದ ಹಾವು ಇದ್ದಂಗೆ ಅಂದ್ರು. ಇವತ್ತು ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಪ್ರಧಾನಮಂತ್ರಿಗೆ ನಾಲಾಯಕ್ ಪದ ಬಳಸಿ ಟೀಕಿಸಿದ್ದಾರೆ. ಮೊನ್ನೆ ನೀವು ಗುಲ್ಬರ್ಗಾಗೆ ಬಂದಾಗ ನೀವು ಏನ್ ಹೇಳಿದ್ರಿ? ಬಂಜಾರ ಸಮಾಜದವರಿಗೆ आप सब लोग डरिए मत, बंजारा का एक बेटा दिल्ली में बैठा है अंता। ऐसा नालायक बेटा बेटा तो कैसा होता भाई, घर कैसे चलेगा? ऐसा नालायक बेटा बेटा तो कैसा होता भाई, घर कैसे चलेगा? ऐसा नालायक बेटा बेटा तो कैसा होता भाई, घर कैसे चलेगा? हाँ मत ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ, ಯಾರದೇ ಮಗ ನಾಲಾಯಕರಿದ್ರು ಮನೆ ನಡೆಸಲಿಕ್ಕಾಗಲ್ಲ. ಹೌದಾ? ನಾಲಾಯಕ್ ಮಗ ಇದ್ರೆ ಮನೆ ನಡೆಸೋಕಾಗುತ್ತಾ? ಇಂಥ ಪದ ಪ್ರಯೋಗ ಆಗಿದೆ ಅಲ್ವಾ? ಮೋದಿ ಅವರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಗುಡುಗೋದಕ್ಕೆ ಕಾರಣ ನಾಳೆ ಮೋದಿ ಕಲಬುರ್ಗಿಗೆ ಬರ್ತಾ ಇದ್ದಾರೆ, ರೋಡ್ ಶೋ ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಪ್ರಿಯಾಂಕ್ ಖರ್ಗೆ ಇಂಥದ್ದೊಂದು ಹೇಳಿಕೆ ಕೊಟ್ಟು ಪ್ರಶ್ನೆ ಹಾಕಿದ್ದಾರೆ. ಬೆಂಗಳೂರು ಮೈಸೂರಲ್ಲಿ ಮೋದಿ ರೋಡ್ ಶೋ ನಡೆಸಿ ಧೂಳೆಬ್ಬಿಸಿದ್ರು. ಅದೇ ಥರ ನಾಳೆ ಸಂಜೆ 5 ಗಂಟೆಗೆ ಕಲಬುರಗಿಯಲ್ಲಿ ರೋಡ್ ಶೋ ನಡೆಯಲಿದೆ. ಕಲಬುರಗಿ ಹೇಳಿ ಕೇಳಿ ಖರ್ಗೆ ಭದ್ರಕೋಟೆ, ಅಲ್ಲಿಗೆ ಮೋದಿ ಬರ್ತಿರೋದು ಸಹಜವಾಗಿ ಖರ್ಗೆ ಕುಟುಂಬದ ನಿದ್ದೆಗೆಡಿಸಿದೆ ಅನ್ಸುತ್ತೆ. ಹಾಗಾಗಿನೇ ಪ್ರಿಯಾಂಕ್ ಖರ್ಗೆ ಮೋದಿಗೆ 4 ಪ್ರಶ್ನೆ ಹಾಕಿದ್ದಾರೆ. ಪ್ರಶ್ನೆ 1, ಕೋಲಿ ಮತ್ತು ಗೊಂಡ ಕುರುಬರಿಗೆ ಎಸ್ಟಿ ಟ್ಯಾಗ್ ಎಲ್ಲಿದೆ? ಪ್ರಶ್ನೆ 2, ನೀವು 40% ಸರ್ಕಾರದಲ್ಲಿ ಯಾವಾಗ ಮಾತನಾಡುತ್ತೀರಿ? ಪ್ರಶ್ನೆ 3, ಬಂಜಾರಕ ಬೇಟಾ ಮೀಸಲಾತಿಯಲ್ಲಿ ಬಂಜಾರರನ್ನ ಏಕೆ ವಂಚಿಸಿದ್ರು? ಪ್ರಶ್ನೆ 4, ಕಲಬುರಗಿ ರೈಲ್ವೆ ಡಿವಿಷನ್ ಎಲ್ಲಿದೆ? ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಮೋದಿ ಉತ್ತರಿಸ್ತಾರೋ ಇಲ್ವೋ, ಆದ್ರೆ ಮೋದಿನ ಟೀಕಿಸೋ ಭರದಲ್ಲಿ ವಿವಾದ ಮೈಮೇಲೆ ಎಳ್ಕೊಂಡಿರೋದಂತೂ ಸತ್ಯ. ಪ್ರಿಯಾಂಕ್ ಖರ್ಗೆ ಬಳಸಿದ ನಾಲಾಯಕ ಪದ ಬಿಜೆಪಿಯವರ ಪಿತ್ತವನ್ನ ಸಹಜವಾಗಿ ನೆತ್ತಿಗೇರಿಸಿತು. ಸಮರ್ಥನೆ ಮಾಡಿಕೊಳ್ಳೋಕ್ಕೂ ಆಗದೆ ವಿರೋಧ ಮಾಡೋದಕ್ಕೂ ಆಗದೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕಾಯಿತು. ಅವರಿಗೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ದ ಗ್ರೇಟ್ ಪ್ರಿಯಾಂಕ್ ಖರ್ಗೆ, ನಮ್ಮ ನಾಯಕ ನರೇಂದ್ರ ಮೋದಿಜಿಯವರಿಗೆ ನಾಲಾಯಕ್ ಮಗ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಖಂಡಿಸ್ತೀನಿ. ನಾನು ನಿಮಗೆ ಎಷ್ಟಾದರೂ ಅರ್ಥ ಆಗ್ತಿಲ್ಲ, ತೀತಾ ಇಲ್ಲ. ಇವತ್ತು ಇಡೀ ಜಗತ್ತೇ ಮೆಚ್ಚುತ್ತಾ ಇದೆ ನಮ್ಮ ನರೇಂದ್ರ ಮೋದಿಜಿಯವ್ರ ಕೆಲಸ. ಇದು ಅವರು ನಮ್ಮ ಕೇವಲ ಬಂಜಾರ ಸಮಾಜ ಅಲ್ಲ, ಪ್ರತಿ ಸಮಾಜಕ್ಕೆ ನ್ಯಾಯ ಕೊಡುವಂತ ನರೇಂದ್ರ ಮೋದಿಜಿಯವರು ಇದ್ದಾರೆ. ಒಂದೇ ಸಮಾಜಕ್ಕೆ ಸೀಮಿತ ಆಗದ ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ನನ್ನ ಪ್ರಕಾರ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದು ಹೆಚ್ಚು ಸೂಕ್ತ. ಆ ಮಾತು ಅವರಿಗೆ ಹೆಚ್ಚು ಸೂಕ್ತ ಅಂತ ನನ್ನ ಪ್ರಕಾರ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದು ಹೆಚ್ಚು ಸೂಕ್ತ. ಆ ಮಾತು ಅವರಿಗೆ ಹೆಚ್ಚು ಸೂಕ್ತ ಅಂತ RSS ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅವರು, ಗೊತ್ತಾಯ್ತಾ? ಅದಕ್ಕೆ ಅವರು ವಿಷಾದ ವ್ಯಕ್ತ ಮಾಡಿದ್ದಾರೆ. ದೇರ್ ಎಂಡ್ಸ್ ದಿ ಮ್ಯಾಟರ್. ಹಾಗಾದ್ರೆ ಯತ್ನಾಳು ವಿಷಕನ್ಯೆ ಅಂತ ಹೇಳಿದ್ರಲ್ಲ, ಏನ್ ಹೇಳ್ಬೇಕು? ಖಂಡಿಸಿದಾರ? ನರೇಂದ್ರ ಮೋದಿ ಖಂಡಿಸಿದಾರೇನ್ರಿ ಅದನ್ನ? ಬಿಜೆಪಿ ಅವರಿಗೆ ಯಾವ ಸಂಸ್ಕೃತಿನೂ ಇಲ್ಲ, ಅವರಿಗೆ ದ್ವೇಷ ಹುಟ್ಟ. ನಾಲಾಯಕ ಪಾಲಿಟಿಕ್ಸ್ ಮಧ್ಯೆ ಬಿಜೆಪಿ ಇವತ್ತು ಪ್ರಜಾ ಪಾಲಿಟಿಕ್ಸ್ ಅನ್ನ ನಡೆಸದೆ ಮುಂದಿನ 25 ವರ್ಷದ ಅಮೃತ ಕಾಲದ ನೀಲನಕ್ಷೆ ಅಡಿಯಲ್ಲಿ ಪ್ರಜಾ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಬಿಜೆಪಿ ಮ್ಯಾನಿಫೆಸ್ಟೋದ ಪ್ರಮುಖ ಹೈಲೈಟ್ಸ್ ಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಅಳೆದು ತೂಗಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಪ್ರಣಾಳಿಕೆಗಳನ್ನ ಕಂಪೇರ್ ಮಾಡಿಕೊಂಡು ಅಳೆದು ತೂಗಿ ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದಂತಿದೆ. ಹೈಲೈಟ್ಸ್ ಏನು ನಾವು ಗಮನಿಸ್ತಾ ಇದ್ದೀವಿ. ಪ್ರಜಾ ಪ್ರಣಾಳಿಕೆಯ ಹೈಲೈಟ್ ಅಂತ ಅನ್ಸದ್ದು BPL ಕುಟುಂಬಕ್ಕೆ ನೀಡಲಾಗಿರುವ ಭರ್ಪೂರ ಗಿಫ್ಟ್. ಯಾವ ರೀತಿ ಗಿಫ್ಟ್ಗಳು? 5 kg ಸಿರಿಧಾನ್ಯವನ್ನ ನೀಡುವ ಭರವಸೆಯನ್ನ ನೀಡಲಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಆಲ್ರೆಡಿ BPL ಕಾರ್ಡ್ದಾರರಿಗೆ 5 kg ಅಕ್ಕಿ ನೀಡಲಾಗ್ತಿದೆ. ಇದರ ಜೊತೆಗೆ 5 kg ಸಿರಿಧಾನ್ಯ, ಅಲ್ಲಿಗೆ 10 kg ಆಹಾರ ಧಾನ್ಯವನ್ನ ನೀಡುವ ಭರವಸೆಯನ್ನ ನೀಡಲಾಗಿದೆ. ಬಿಜೆಪಿ ಮತ್ತೊಂದು ಅವಧಿಗೆ ಸರ್ಕಾರವನ್ನ ರಚಿಸುವಲ್ಲಿ ಯಶಸ್ವಿಯಾದ್ರೆ. ಇದರ ಜೊತೆಗೆ ನಮಗೆ ಗೊತ್ತೇ ಇದೆ ನಂದಿನಿ ವರ್ಸಸ್ ಅಮೂಲ್ ಕಾಂಟ್ರವರ್ಸಿ. ಈ ಕಾಂಟ್ರವರ್ಸಿಗೆ ತೇಪೆ ಹಚ್ಚುವ ಪ್ರಯತ್ನ ಅನ್ನೋ ರೀತಿಯಲ್ಲಿ ಪ್ರತಿನಿತ್ಯ ಕೂಡ 1/2 ಲೀಟರ್ ನಂದಿನಿ ಹಾಲನ್ನ ನೀಡ್ತೀವಿ ಅನ್ನೋ ಭರವಸೆಯನ್ನ ತನ್ನ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅಳವಡಿಸಿಕೊಂಡಿದೆ. ಇದರ ಜೊತೆಗೆ ಬಿಜೆಪಿಯನ್ನ ಬಹುವಾಗಿ ಕಾಡ್ತಾ ಇರೋದು ಸಿಲಿಂಡರ್ ಬೆಲೆ ಏರಿಕೆ ಅನ್ನೋ ಒಂದು ಅಸ್ತ್ರ. ಇದಕ್ಕೂ ಕೂಡ ಪ್ರತ್ಯಸ್ತ್ರ ಅನ್ನೋ ರೀತಿಯಲ್ಲಿ ವರ್ಷಕ್ಕೆ 3 ಸಿಲಿಂಡರ್ ಅನ್ನ ಫ್ರೀ ಆಗಿ BPL ಕಾರ್ಡ್ ಹೋಲ್ಡರ್ಗಳಿಗೆ 3 ಹಬ್ಬ, ಸ್ಪೆಸಿಫಿಕಲಿ ಆ ಹಬ್ಬದ ಸಂದರ್ಭದಲ್ಲಿ ಉಚಿತವಾಗಿ ಸಿಲಿಂಡರ್ ನೀಡೋ ಭರವಸೆಯನ್ನ ಬಿಜೆಪಿ ನೀಡಿದೆ. ಇಷ್ಟಕ್ಕೆ ನಿಲ್ಲಿಲ್ಲ ಬಿಜೆಪಿಯ ಪ್ರಾಮಿಸ್. ಇದರ ಜೊತೆಗೆ ಡಬಲ್ ಇಂಜಿನ್ ಸರ್ಕಾರ ಅನ್ನೋದನ್ನ ಪದೇ ಪ್ರಸ್ತಾಪ ಮಾಡ್ತಿರುವ ಬಿಜೆಪಿ ನಾಯಕರು ಪ್ರಣಾಳಿಕೆಯಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಭರವಸೆಗಳನ್ನ ನೀಡಿದ್ದಾರೆ. ಯಾವುದದು ಭರವಸೆಗಳು ಗಮನಿಸ್ತಾ ಇದ್ವಿ.
ಹಿರಿಯ ನಾಗರಿಕರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಬಿಜೆಪಿ ಸರ್ಕಾರ ಮತ್ತೊಂದು ಅವಧಿಗೆ ಬಂದ್ರೆ ಅನ್ನೋ ಭರವಸೆ. ಇದರ ಜೊತೆಗೆ ಒಂದು ಸಲಕ್ಕೆ ಅಂದ್ರೆ ಒಂದು ಅವಧಿಗೆ SC/ST ಸ್ತ್ರೀಯರಿಗೆ 10,000 ರೂಪಾಯಿ FD ರೂಪದಲ್ಲಿ ನೀಡಲಾಗುತ್ತೆ ಅನ್ನೋದನ್ನ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದೆ ಬಿಜೆಪಿ ಪಕ್ಷ. ಇದಿಷ್ಟು ಮಾತ್ರವಲ್ಲ, ಬಹು ಚರ್ಚಿತ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರುವ ಭರವಸೆಯನ್ನ ಕೂಡ ತನ್ನ ಪ್ರಣಾಳಿಕೆಯಲ್ಲಿ, ಇದು ಇನ್ಫ್ಯಾಕ್ಟ್ ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿನ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು. ಈಗ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವ ಭರವಸೆಯನ್ನ ನೀಡಿದೆ. ಇದರ ಜೊತೆಗೆ ಸರ್ವರಿಗೂ ಸೂರು ಅನ್ನೋ ಒಂದು ಸ್ಲೋಗನ್ನ ಅಡಿಯಲ್ಲಿ ಬರೋಬ್ಬರಿ 10 ಲಕ್ಷ ಸೈಟ್ಗಳನ್ನ ವಿತರಣೆ ಮಾಡುವ ಭರವಸೆಯನ್ನ ನೀಡಿದೆ ಬಿಜೆಪಿ. ಇಷ್ಟಕ್ಕೆ ಮುಗಿಲಿಲ್ಲ, ಇದರ ಜೊತೆಗೆ ಭವಿಷ್ಯದ ಪ್ಲಾನ್ ಅನ್ನ, ಇನ್ಫ್ಯಾಕ್ಟ್ ಮೋದಿ ಅವರು ಬಂದು ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ಸಂದರ್ಭದಲ್ಲೂ ಕೂಡ ಈಗ ಓಟ್ ಹಾಕೋದು ನೀವು ಮುಂದಿನ 25 ವರ್ಷಗಳನ್ನ ಗಮನದಲ್ಲಿಟ್ಕೊಂಡು 25 ವರ್ಷಗಳ ಕಾಲ ರಾಜ್ಯದಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಅನ್ನೋದನ್ನ ಬಹಳ ಸ್ಪೆಸಿಫಿಕಲಿ ಹೇಳಿದ್ದಾರೆ. ಅದರ ಆಧಾರದ ಮೇಲೆನೆ ಭವಿಷ್ಯದ ಪ್ಲಾನಿಂಗ್ ರೂಪದಲ್ಲೂ ಕೂಡ ಒಂದಷ್ಟು ಭರವಸೆಗಳನ್ನ ಬಿಜೆಪಿ ನೀಡಿದೆ. ಏನದು? BMTC ಬಸ್ಗಳನ್ನ ಸಂಪೂರ್ಣವಾಗಿ ಎಲೆಕ್ಟ್ರಿಫೈ ಮಾಡೋದು, ಎಲೆಕ್ಟ್ರಿಕ್ ಆಗಿ ಪರಿವರ್ತನೆ ಮಾಡೋ ಭರವಸೆಯನ್ನ ನೀಡಿದೆ. ಇದು ಪರಿವರ್ತನೆ ವಿಚಾರದಲ್ಲಿ ಹಾಗೆ ಈ ಪರಿಸರದ ಸಂರಕ್ಷಣೆ ವಿಚಾರದಲ್ಲಿ ಕೂಡ ಬಹಳ ಮುಖ್ಯ ಅನ್ನೋದನ್ನ ಪದೇ ಸಾರೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿಗೂ ಕೂಡ ಬೆಂಗಳೂರಿನ ಮೆಟ್ರೋ ಮಾದರಿಯಲ್ಲೇ ಮೆಟ್ರೋ ರೈಲಿನ ವ್ಯವಸ್ಥೆ ಮಾಡುವ ಭರವಸೆಯನ್ನು ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ EV ಸಿಟಿ ನಿರ್ಮಾಣ ಮಾಡುವ ಭರವಸೆ, ಹಾಗೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡುವ ಭರವಸೆ, ಮೈಸೂರಿನಲ್ಲಿ ಪುನೀತ್ ಫಿಲ್ಮ್ ಸಿಟಿಯನ್ನ ಸ್ಥಾಪನೆ ಮಾಡುವ ಭರವಸೆಯನ್ನ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಬಿಜೆಪಿ ಪಕ್ಷ ಇನ್ಕ್ಲೂಡ್ ಮಾಡಿಕೊಂಡಿದೆ. ಇದರ ಜೊತೆಗೆ ರೈತಾಪಿ ವರ್ಗ ಬಹಳ ನಿರ್ಣಾಯಕ ಪಾತ್ರಗಳನ್ನ ಕೆಲ ಕ್ಷೇತ್ರಗಳಲ್ಲಿ ರೈತಾಪಿ ವರ್ಗದ ಮತಗಳು ಕೂಡ ನಿರ್ವಹಿಸೋದ್ರಿಂದ ಕೃಷಿ ವರ್ಗವನ್ನೇ, ಆ ವಲಯವನ್ನೇ ಗಮನದಲ್ಲಿಟ್ಕೊಂಡು ಕೃಷಿ ಖುಷಿ ಅನ್ನೋ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತರೋ ಭರವಸೆಯನ್ನ ಬಿಜೆಪಿ ನೀಡಿದೆ. ಇಲ್ಲಿ ಪ್ರಮುಖವಾಗಿ ಇಸ್ರೇಲ್ ಮಾದರಿಯ ಹನಿ ನೀರಾವರಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದೆ. ಇನ್ಫ್ಯಾಕ್ಟ್ ಇದೇ ಒಂದು ರೀತಿಯ ಭರವಸೆಯನ್ನ JDS ಪಕ್ಷ ಕೂಡ ನೀಡಿರೋದು ಇಲ್ಲಿ ಗಮನಾರ್ಹ ತನ್ನ ಪ್ರಣಾಳಿಕೆಯಲ್ಲಿ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇಸ್ರೇಲ್ಗೆನೆ ಒಂದು ಬ್ಯಾಚ್ ಅನ್ನ ಕಳಿಸಿದ್ರು ಅಲ್ಲಿನ ಕೃಷಿ ಪದ್ಧತಿಯನ್ನ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ. ಈ ಬಾರಿಯ ಪ್ರಣಾಳಿಕೆಯಲ್ಲೂ ಕೂಡ JDS ಅದನ್ನ ಇನ್ಕ್ಲೂಡ್ ಮಾಡಿಕೊಂಡಿದೆ. ಇದನ್ನೇ ರಿಫ್ಲೆಕ್ಟ್ ಮಾಡಿದೆ ಬಿಜೆಪಿ. ಇದಿಷ್ಟು ಮಾತ್ರವಲ್ಲ, ಶೀತಲೀಕರಣ ಹಾಗೆ ಕೃಷಿ ಸಂಸ್ಕರಣಾ ಘಟಕ ಸ್ಥಾಪನೆ ಹಾಗೆ ಬೆಳೆ ಸಾಗಿಸುವ ರೈತರಿಗೆ ಉಚಿತ ಪಾಸ್ಗಳನ್ನ ವಿತರಣೆ ಮಾಡುವ ಭರವಸೆಯನ್ನ ಕೂಡ ಬಿಜೆಪಿ ನೀಡಿದೆ. ಹಾಗಾದ್ರೆ ಕೇವಲ ಬಿಜೆಪಿ ಪಕ್ಷ ಮಾತ್ರ ಅಲ್ಲ, ಮೂರು ಪಕ್ಷಗಳು ಕೂಡ, ಬಿಜೆಪಿ, JDS ಹಾಗೆ ಕಾಂಗ್ರೆಸ್, ಮೂರು ಪಕ್ಷಗಳು ಕೂಡ ಅಳೆದು ತೂಗಿ ಒಂದಷ್ಟು ಗ್ಯಾರಂಟಿಗಳನ್ನ ನೀಡಿದೆ, ಹಾಗೆ ಭರವಸೆಗಳನ್ನ ತನ್ನ ಪ್ರಣಾಳಿಕೆ ರೂಪದಲ್ಲಿ ಬಿತ್ತರ ಮಾಡುವ ಪ್ರಯತ್ನವನ್ನ ಮಾಡಿದೆ. ಇವತ್ತಿನ ಬಿಜೆಪಿ ಭರವಸೆಗೂ ಹಾಗೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೂ JDSನ ಜನತಾ ಪ್ರಣಾಳಿಕೆಗಳಿಗೂ ಒಂದಷ್ಟು ಸಾಮ್ಯತೆಗಳಿದೆ, ಹೋಲಿಕೆ ಇದೆ. ಯಾವುದು ಆ ಸಾಮ್ಯತೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೂರು ಪಕ್ಷಗಳ ಪ್ರಣಾಳಿಕೆಯ ಸಾಮ್ಯತೆಯ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇಲ್ಲಿ ಮೊದಲನೇದಾಗಿ ಬಿಜೆಪಿ ಭರವಸೆಯನ್ನ ನೀಡಿದೆ, ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಿಸಿದೆ, ಹಾಗೆ JDS ಜನತಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿರುವ ಸಾಮ್ಯತೆ ಇರುವ ಅಂಶಗಳು ಯಾವುದು? ಮೊದಲನೇದಾಗಿ ಬಿಜೆಪಿ 5 kg ಸಿರಿಧಾನ್ಯವನ್ನ ನೀಡುವ ಭರವಸೆಯನ್ನ ನೀಡಿದೆ. ಇದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬರಿಗೆ 10 kg ಅಕ್ಕಿಯನ್ನ ನೀಡ್ತೀವಿ ಅನ್ನೋ ಅಂಶವನ್ನ ತನ್ನ ಪ್ರಣಾಳಿಕೆ ಅಥವಾ ಉಚಿತ ಘೋಷಣೆಗಳು, ಗ್ಯಾರಂಟಿ ಘೋಷಣೆಗಳ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರೋದು. ಅದೇ JDS ಪಕ್ಷ ರೈತರನ್ನ ಗಮನದಲ್ಲಿಟ್ಕೊಂಡು ರೈತರಿಗೆ ವರ್ಷಕ್ಕೆ 24,000 ರೂಪಾಯಿ ನೀಡ್ತೀವಿ ಅನ್ನೋ ಭರವಸೆಯನ್ನ ನೀಡಿರೋದು. ಈ ಮೂರು ಪಕ್ಷಗಳಲ್ಲೂ ಕೂಡ ಪ್ರಣಾಳಿಕೆಯಲ್ಲಿರುವ ಸಾಮ್ಯತೆಯನ್ನು ನಾವು ಗಮನಿಸಬಹುದು. ಹಾಗೆ SC/ST ಸ್ತ್ರೀಯರಿಗೆ 10,000 ರೂಪಾಯಿ ನೀಡ್ತೀವಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅನ್ನೋ ಭರವಸೆ ಇವತ್ತಿನ ಪ್ರಣಾಳಿಕೆಯಲ್ಲಿ ಬಿಜೆಪಿ ಪಕ್ಷ ಇನ್ಕ್ಲೂಡ್ ಮಾಡಿಕೊಂಡಿದೆ. ಇದಕ್ಕೆ ಹತ್ರ ಅನ್ನೋ ರೀತಿಯಲ್ಲಿ ಗೃಹಿಣಿಯರಿಗೆ ಪ್ರತಿ ವರ್ಷಕ್ಕೆ 24,000 ರೂಪಾಯಿ ಅಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ರೀತಿಯಲ್ಲಿ ಗೃಹಿಣಿಯರಿಗೆ 24,000 ರೂಪಾಯಿ ನೀಡ್ತೀವಿ ಅನ್ನೋ ಭರವಸೆಯನ್ನ ತನ್ನ ಗ್ಯಾರಂಟಿ ಘೋಷಣೆಗಳ ಮೂಲಕ ಕಾಂಗ್ರೆಸ್ ಮಾಡಿದೆ. ಇನ್ನು JDS ಇದೇ ರೀತಿಯಲ್ಲಿ ಸ್ತ್ರೀ ಮತದಾರರನ್ನ, ಮಹಿಳಾ ಮತದಾರರನ್ನ ಗಮನದಲ್ಲಿಟ್ಕೊಂಡು ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವ ಭರವಸೆಯನ್ನ ಕೂಡ ನೀಡಿದೆ. ಇನ್ನು ಬಿಜೆಪಿ ಯುವ ಮತದಾರರನ್ನ ಗಮನದಲ್ಲಿಟ್ಕೊಂಡು ನಿರುದ್ಯೋಗಿಗಳಿಗೆ ತರಬೇತಿಯನ್ನ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿದ್ರೆ, ಇತ್ತ ಕಾಂಗ್ರೆಸ್ ಪಕ್ಷ ನಿರುದ್ಯೋಗಿ ಭತ್ಯೆಯನ್ನ ನೀಡೋದಾಗಿ 3,000 ರೂಪಾಯಿ ನಿರುದ್ಯೋಗಿ ಭತ್ಯೆಯನ್ನ ನೀಡೋದಾಗಿ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಅಥವಾ ಉಚಿತ ಘೋಷಣೆಗಳ ಸಂದರ್ಭದಲ್ಲಿ ಮಾಡಿದೆ. ಇತ್ತ JDS
ತರಬೇತಿ ಪಡೆದ್ರೆ ಯುವಕರು ತರಬೇತಿಯನ್ನ ಪಡೆದುಕೊಂಡ್ರೆ 8,000 ರೂಪಾಯಿ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಇನ್ನು ಮತ್ತಷ್ಟು ಅಂಶಗಳು ಸಾಮ್ಯತೆ ಇರೋದು, ಅದನ್ನು ಕೂಡ ಗಮನಿಸಿಬಿಡೋಣ. ರೈತರನ್ನ ಗಮನದಲ್ಲಿಟ್ಟುಕೊಂಡು ರೈತರಿಗೆ ಉಚಿತ ಪಾಸ್, ಬೆಳೆಯನ್ನ ಸಾಗಿಸುವ ರೈತರಿಗೆ ಉಚಿತ ಪಾಸ್ ನೀಡುವ ಭರವಸೆಯನ್ನ ಬಿಜೆಪಿ ನೀಡಿದೆ. ಮಹಿಳೆಯರಿಗೆ ಉಚಿತ ಪಾಸ್ ಅನ್ನ ನೀಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹೇಳಿದೆ. ಇನ್ಫ್ಯಾಕ್ಟ್ ಬೊಮ್ಮಾಯಿ ಅವರು ತಮ್ಮ ನೇತೃತ್ವದ ಸರ್ಕಾರದ ಕೊನೆಯ ಬಜೆಟ್ ಮಂಡಿಸಿದ ಸಂದರ್ಭದಲ್ಲೂ ಕೂಡ ಈ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳಲ್ಲಿ ಈ ಒಂದು ಉಲ್ಲೇಖವನ್ನ ಕೂಡ ಮಾಡಿದೆ, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನ ನೀಡುವ ಒಂದು ಭರವಸೆ. ಇನ್ನು ಜೆಡಿಎಸ್ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಯುವ ರೈತನನ್ನ ಮದುವೆಯಾದ್ರೆ ಯುವತಿಗೆ 2 ಲಕ್ಷ ರೂಪಾಯಿ, ಯುವತಿ ಅಥವಾ ಆಕೆಯ ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನ ನೀಡಿದೆ. ಇನ್ನು ಸಿಲಿಂಡರ್ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ವರ್ಷಕ್ಕೆ 3 ಹಬ್ಬವನ್ನ ಗುರುತು ಮಾಡಿ 3 ಸಿಲಿಂಡರ್ ಅನ್ನ ಉಚಿತವಾಗಿ ನೀಡೋ ಭರವಸೆಯನ್ನ ನೀಡಿದ್ರೆ, ಈ ಉಚಿತ ಕೊಡುಗೆಗಳ ಪೈಕಿ ಕಾಂಗ್ರೆಸ್ನದ್ದು 200 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ನೀಡೋದು, ಇನ್ನು ವರ್ಷಕ್ಕೆ 5 ಸಿಲಿಂಡರ್ ಅನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ಜೆಡಿಎಸ್ ಹೇಳಿದೆ. ಹೀಗೆ 3 ಪಕ್ಷಗಳ ಪ್ರಣಾಳಿಕೆಯಲ್ಲಿ ಒಂದಷ್ಟು ಸಾಮ್ಯತೆ ಇರೋದಂತೂ ಸ್ಪಷ್ಟವಾಗ್ತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಇರುವ ಮತದಾರ ಯಾರ ಭರವಸೆಗೆ ಹೆಚ್ಚಿನ ಮಾನ್ಯತೆ ಕೊಡ್ತಾನೆ ಅನ್ನೋ ಸಸ್ಪೆನ್ಸ್ ಇನ್ನೂ ಕೂಡ ಮುಂದುವರೆದಿದೆ. ಇದರ ಜೊತೆಗೆ ಬಿಜೆಪಿಯವರ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ಸಾಲು ಸಾಲು ಲೇವಡಿ ಮಾಡಿದೆ. 4 ವರ್ಷ ಆಡಳಿತ ನಡೆಸಿದ್ರೂ ಕೂಡ 90% ಆಶ್ವಾಸನೆಗಳನ್ನ ಈಡೇರಿಸಿಲ್ಲ. ಈಗ ಬಿಜೆಪಿ ಹೊಸ ಜುಮ್ಲಾಗಳೊಂದಿಗೆ ಬಂದಿದೆ ಅಂತ ಲೇವಡಿ ಮಾಡಿದೆ. ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗುವ 2,000 ರೂಪಾಯಿಗಳಲ್ಲಿ ಪ್ರತಿ ತಿಂಗಳಿಗೂ ಸಿಲಿಂಡರ್ ಖರೀದಿ ಮಾಡಬಹುದು ಅಂತ ಟ್ವೀಟ್ ಮಾಡುವ ಮೂಲಕ ಪ್ರಹಾರವನ್ನ ನಡೆಸಿದೆ ಕಾಂಗ್ರೆಸ್ ಪಕ್ಷ. ಇನ್ನು ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ರು, ಅನ್ನಪೂರ್ಣ ಹೋಗಿ ಅಟಲ್ ಕ್ಯಾಂಟೀನ್ ಆಗ್ತಾ ಇದೆ. ಮುಂದಿನ ಪ್ರಣಾಳಿಕೆಯಲ್ಲಿ ಮೋದಿ ಕ್ಯಾಂಟೀನ್ ಅಂತ ತೆಗಿತಾರೆ ಅಂತ ಕೂಡ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಇನ್ನು ಈ ಮಧ್ಯೆ ನಡ್ಡಾ ಪ್ರಣಾಳಿಕೆ ಮಾತಿಗೆ ಸಿದ್ದರಾಮಯ್ಯ ಜೊತೆಗೆ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. This manifesto paper I'll share with my friends. Keep it with yourself. This is a very serious document, and this is a document on which we are going to work, and this is going to be the foundation of the 25 years Amrit Kal for Karnataka, that we have to understand. 600 ಭರವಸೆಗಳು ಕೊಟ್ಟಿದ್ರು 2018ರಲ್ಲಿ, ಬರೀ 55 ಇಂಪ್ಲಿಮೆಂಟ್ ಮಾಡಿದ್ದು. ನಾವು 165 ಭರವಸೆಗಳು ಕೊಟ್ಟಿದ್ದು, 158 ಇಂಪ್ಲಿಮೆಂಟ್ ಮಾಡಿದ್ದೀವಿ. ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಅವ್ರು ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ, ಯಾವುದು ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ, ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ. ಒಂದ್ ಕಡೆ ಕಾಂಗ್ರೆಸ್ನ ತೆಗಳಿಕೆಗಳು, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಪ್ರಣಾಳಿಕೆ ಘೋಷಣೆಗಳು. ಇಷ್ಟಕ್ಕೆ ಎಲೆಕ್ಷನ್ ಬಿಜೆಪಿಯವರು ಹಿರಿ ಹಿಗ್ಲಿಲ್ಲ. ಇನ್ನು ಅಮಿತ್ ಶಾ ರನ್ನ ಕರೆಸಿ ಇವತ್ತು 3 ಜಿಲ್ಲೆಗಳಲ್ಲಿ ಭರ್ಜರಿ ರೋಡ್ ಶೋವನ್ನ ನಡೆಸಲಾಗಿದೆ. ಈ ಹಿಂದೆ ವಿವಾದ ಗಲಭೆಯಾಗಿದ್ದ ಜಾಗಗಳಲ್ಲೇ ರೋಡ್ ಶೋ ನಡೆದಿರೋದು ಗಮನಾರ್ಹ. ಅಮಿತ್ ಶಾ ಕರ್ನಾಟಕದಲ್ಲಿ ಭರ್ಜರಿ ಮತಬೇಟೆಯಾಡುತ್ತಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿಯ ಚನ್ನಬಸವೇಶ್ವರ ದೇವಸ್ಥಾನದಿಂದ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿ SD ದಿಲೀಪ್ ಕುಮಾರ್ ಪರ ಪ್ರಚಾರ ಮಾಡಿದ್ರು. ಬಳಿಕ ತಿಪ್ಟೂರಲ್ಲೂ ಭರ್ಜರಿ ರೋಡ್ ಶೋ ಮಾಡಿದ್ರು. ರಾಣೆಬೆನ್ನೂರಿನಲ್ಲಿ ಅಮಿತ್ ಶಾ ರೋಡ್ ಶೋನಲ್ಲಿ 2 ಗುದ್ದೆಯರು ಸಖತ್ ಸ್ಟೆಪ್ ಹಾಕಿದ್ರು. ಶಿವಮೊಗ್ಗ ನಗರದಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಿದ್ರು. ಈ ಹಿಂದೆ ಇದೇ ವೃತ್ತದಲ್ಲಿ ಸಾವರ್ಕರ್ ಫ್ಲೆಕ್ಸ್ ವಿಚಾರವಾಗಿ ಗಲಾಟೆ ನಡೆದು ಲಾಠಿ ಚಾರ್ಜ್ ಮಾಡಿ ಚಾಕು ಇರಿತ ಪ್ರಕರಣ ನಡೆದಿತ್ತು. ಇದೇ ಪ್ರಕರಣದ ತನಿಖೆ ವೇಳೆ ಶಂಕಿತ ಉಗ್ರರು ಪತ್ತೆಯಾಗಿದ್ರು. ಬಿಜೆಪಿಗೆ ಚಾಣಕ್ಯನ ಬಲ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಬಣ್ಣದ ಲೋಕದ ನಟ ನಟಿಯರು ಕೂಡ ಬಿಜೆಪಿ ಪರವಾಗಿ ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ಸುದೀಪ್ ವಾಲ್ಮೀಕಿ ಮತ ಬೇಟೆಗೆ ಇಳಿದಿದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಪ್ರೇಮ್ ಹಾಗೆ ಹರ್ಷಿಕಾ ಪೂಣಚ್ಚ ಸಂಚಾರ ಕೂಡ ಜೋರಾಗಿ ನಡೆಯಿತು. ಬೆಳಗಾವಿಯ ಕಿತ್ತೂರಿನಲ್ಲಿ ಮಹಾಂತೇಶ್ ದೊಡ್ಡಗೌಡರ ಪರ ಕಿಚ್ಚ ಸುದೀಪ್ ಮತಯಾಚಿಸಿದ್ರು. ಕಿತ್ತೂರಾಣಿ ಚೆನ್ನಮ್ಮನ ಊರಿಗೆ ಪ್ರೀತಿಯಿಂದ ಸ್ವಾಗತಿಸಿದ್ದಕ್ಕೆ ಧನ್ಯವಾದ ಹೇಳಿ ವೀರಮದಕರಿ ಚಿತ್ರದ ಡೈಲಾಗ್ ಹೊಡೆದರು. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಪರ ನಟ ಪ್ರೇಮ್ ಜೊತೆಗೆ ಹರ್ಷಿಕಾ ಪುಣಚ್ಚ ಪ್ರಚಾರ ಮಾಡಿದ್ರು. ಹರ್ಷಿಕಾ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿದ್ರು. ಖುಷಿ ಏನಂದರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮ ರೋಡ್ಗಳು ಮಾಡಿಸಿರೋದು ಅವರು, ಹಾಸ್ಪಿಟಲ್ಸ್ಗಳಾಗಿದೆ, ಮನೆಗೆ ಬಂದು ವ್ಯಾನ್ ಬಂದು ಹೆಲ್ತ್ ಚೆಕಪ್ ಮಾಡ್ಕೊಂಡು ಹೋಗುತ್ತೆ, ಬಡ್ಡಿ ಇಲ್ಲದೆ ಇರೋ ಸಾಲ ಕೊಟ್ಟಿದ್ದಾರೆ. ಸೊ
ಖುಷಿ ಆಗುತ್ತೆ. ನಾವಿವಾಗ ಏನು ಹೇಳಬೇಕಾಗಿಲ್ಲ ಅವ್ರಿಗೆ. ನಮ್ಮ ಕೆಲಸ ತುಂಬ ಸುಲಭ ಆಗೋಗಿದೆ ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಪ್ರಚಾರ ಮಾಡೋಕ್ಕೆ. ತುಮಕೂರಿನಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಬಿಜೆಪಿಯ ಸುರೇಶ್ ಗೌಡ ಪರ ಪ್ರಚಾರ ಮಾಡಿ ಸುರೇಶ್ ಗೌಡ ಯಡಿಯೂರಪ್ಪನವರ ಮಾನಸ ಪುತ್ರ ಅಂದ್ರು. ನಿನ್ನೆಯಷ್ಟೇ ಪ್ರಚಾರ ಮುಗಿಸಿ ಹೋಗಿದ್ದ ಮೋದಿ ನಾಳೆ ಮತ್ತೆ ಕರ್ನಾಟಕಕ್ಕೆ ಬರ್ತಿದ್ದಾರೆ. ನಾಳೆ ನಾಡಿದ್ದು ಬರೋಬ್ಬರಿ 4 ಜಿಲ್ಲೆಗಳಲ್ಲಿ ಬಹಿರಂಗ ಸಮಾವೇಶವನ್ನ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಬೆಳಗ್ಗೆ 10 ಗಂಟೆಗೆ ಸಮಾವೇಶ ನಡೆಯುತ್ತೆ. ಅದಾದ ನಂತರದಲ್ಲಿ ವಿಜಯನಗರಕ್ಕೆ ತೆರಳುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ವಿಜಯನಗರ ಜಿಲ್ಲೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದನ್ನ ಮುಗಿಸಿ ಮಧ್ಯಾಹ್ನ 2 ಗಂಟೆಗೆ ರಾಯಚೂರಿನ ಸಿಂಧನೂರಿನಲ್ಲೂ ಕೂಡ ಮತಬೇಟಿಯನ್ನ ಮಾಡುವವರಿದ್ದಾರೆ. ಕೊನೆಗೆ ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭದ್ರಕೋಟೆ ಕಲಬುರಗಿಯಲ್ಲಿ ಭರ್ಜರಿ ರೋಡ್ ಶೋವನ್ನ ನಡೆಸ್ತಾರೆ ಮೋದಿ. ಇನ್ಫ್ಯಾಕ್ಟ್ ಕಳೆದ 2 ದಿನಗಳ ಒಂದು ರೂಟ್ ಪ್ಲಾನ್ ಏನಿತ್ತು ಮೋದಿ ಅವರದು, ಅಲ್ಲೂ ಕೂಡ ನಾವು ಗಮನಿಸಿದ್ವಿ. ಒಟ್ಟು 4 ಜಿಲ್ಲೆಗಳು, ಅದರಲ್ಲಿ 3 ಸಾರ್ವಜನಿಕ ಸಭೆ ಸಮಾವೇಶವಾದರೆ 1 ರೋಡ್ ಶೋ. ಅದೇ ರೀತಿಯಲ್ಲಿ ನಾಳೆಯ ಪ್ಲಾನ್ ಕೂಡ ಬಹುತೇಕ ಇರಲಿದೆ. ಒಂದು ಕಡೆಯಲ್ಲಿ 3 ಪಕ್ಷಗಳು ಕೂಡ ಭರ್ಜರಿ ಮತಬೇಟಿಯನ್ನ ಮುಂದುವರೆಸಿದ್ರೆ, ಇತ್ತ ಚುನಾವಣೆಯ ಫಲಿತಾಂಶಗಳು ಹೀಗಾಗಬಹುದು ಅನ್ನೋ ಅಂದಾಜು ಕೂಡ ವ್ಯಕ್ತವಾಗ್ತಾ ಇದೆ. ಈ ಅಂದಾಜಿಗೆ ಪೂರಕವಾಗಿ ಸಿಗ್ತಾ ಇರೋದು ಚುನಾವಣಾ ಪೂರ್ವ ಸಮೀಕ್ಷೆಗಳು. ಕರ್ನಾಟಕ ವಿಧಾನಸಭಾ ಚುನಾವಣೆ ಬಗ್ಗೆ ಕನ್ವರ್ಜೆಂಟ್ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಮಾಡಿದೆ. ಮಾರ್ಚ್ 1ನೇ ತಾರೀಕಿನಿಂದ ಏಪ್ರಿಲ್ 20ರವರೆಗೆ ಮೆಗಾ ಸಮೀಕ್ಷೆಯನ್ನ ನಡೆಸಿದೆ ಸಂಸ್ಥೆ. ಕನ್ವರ್ಜೆಂಟ್ ಸರ್ವೆ ಪ್ರಕಾರ ಹಾಗಾದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಬರುವ ಸಾಧ್ಯತೆ ಇದೆ ಅನ್ನೋದನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್, ಇದು ನ್ಯೂಸ್ 18 ಕನ್ನಡವಾಗ್ಲಿ ನೆಟ್ವರ್ಕ್ 18 ಆಗಲಿ ನಡೆಸ್ತಾ ಇರುವ ಸರ್ವೆ ಅಲ್ಲ. ಇನ್ಫ್ಯಾಕ್ಟ್ ನ್ಯೂಸ್ 18 ಕನ್ನಡ ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ಸರ್ವೆಯನ್ನ ಕೂಡ ಮಾಡೋದಿಲ್ಲ. ಬದಲಾಗಿ ಬೇರೆ ಬೇರೆ ಸಂಸ್ಥೆಗಳು ನಡೆಸಿದ ಸರ್ವೆಗೆ ಒಂದು ವೇದಿಕೆಯನ್ನ ಒದಗಿಸಿಕೊಡುತ್ತೆ. ಯಾವ ರೀತಿಯಾಗಿ ಸರ್ವೆಗಳಲ್ಲಿ ಫಲಿತಾಂಶಗಳು ಬರೋ ಸಾಧ್ಯತೆಗಳ ಬಗ್ಗೆ ಒಂದು ಪ್ರೊಡಕ್ಷನ್ ಅನ್ನ, ಒಂದು ಅಂದಾಜನ್ನ ಮಾಡಲಾಗ್ತಿದೆ ಅನ್ನೋದನ್ನ ಮತದಾರರಿಗೆ ತಲುಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ ಮಾತ್ರ. ಹಾಗಾದ್ರೆ ಈ ಕನ್ವರ್ಜೆಂಟ್ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕ್ಷೇತ್ರಗಳು ಗೆಲುವಿನ ಸಾಧ್ಯತೆ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕನ್ವರ್ಜೆಂಟ್ ಸರ್ವೆಯ ಲೆಕ್ಕಾಚಾರವನ್ನ ನಾವು ಗಮನಿಸ್ತಾ ಇದ್ವಿ. ಬಿಜೆಪಿ ಪಕ್ಷಕ್ಕೆ 105 ಕ್ಷೇತ್ರಗಳಲ್ಲಿ ಗೆಲುವು ದಕ್ಕುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿಸ್ತಾ ಇದೆ ಈ ಸಮೀಕ್ಷೆ. ಹಾಗೆ ಕಾಂಗ್ರೆಸ್ 87 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಬಹುದು ಅನ್ನೋ ಅಂದಾಜನ್ನ ಈ ಸರ್ವೆ ಮಾಡ್ತಾ ಇದೆ. ಜೆಡಿಎಸ್ 32 ಕ್ಷೇತ್ರಗಳನ್ನ ಗೆದ್ದು ಬೀಗಬಹುದು ಅನ್ನೋದು. ಇಲ್ಲೂ ಕೂಡ ಈ ಸರ್ವೆ ಅಥವಾ ಈ ಸಮೀಕ್ಷೆಯ ರಿಪೋರ್ಟ್ ಅನ್ನ ನಾವು ಗಮನಿಸಿದಾಗಲೂ ಕೂಡ ಯಾವುದೇ ಪಕ್ಷ ಬಹುಮತದ ಸರ್ಕಾರವನ್ನ ಸ್ಥಾಪಿಸ್ತಾ ಇಲ್ಲ. ಬಿಜೆಪಿ ಬೇರೆ ಸರ್ವೆಗಳಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಕ್ಷೇತ್ರಗಳು ಹೆಚ್ಚು ಗೆಲ್ಲಬಹುದು ಅನ್ನೋದನ್ನ ಅಂದಾಜು ಮಾಡಿದೆ ಈ ಸರ್ವೆ. ಆದರೂ ಕೂಡ ಬಹುಮತದ ಸರ್ಕಾರ ರಚನೆ ಸಾಧ್ಯತೆ ಯಾವ ಪಕ್ಷಕ್ಕೂ ಇಲ್ಲ ಅಂತ ಹೇಳ್ತಾ ಇದೆ. ಕೇವಲ ಇದೊಂದು ಸರ್ವೆ ರಿಪೋರ್ಟ್ ಮಾತ್ರ ಅಲ್ಲ, ಜನ್ ಕಿ ಬಾತ್ ಸರ್ವೆಯಲ್ಲಿ ಯಾವ ರೀತಿಯಾಗಿ ಒಂದು ಅಂದಾಜನ್ನ ಮಾಡಲಾಗಿದೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಜನ್ ಕಿ ಬಾತ್ ನಲ್ಲಿ ಬಿಜೆಪಿ 98ರಿಂದ 109 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋ ಅಂದಾಜನ್ನ ಮಾಡಲಾಗಿದೆ. ಇದರ ಜೊತೆಗೆ ಜನ್ ಕಿ ಬಾತ್ ಸರ್ವೆ ಪ್ರಕಾರ ಕಾಂಗ್ರೆಸ್ 89ರಿಂದ 97 ಸ್ಥಾನವನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜೆಡಿಎಸ್ ಪಕ್ಷ 25ರಿಂದ 29 ಸ್ಥಾನಗಳನ್ನ ಗೆದ್ದು ಬೀಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಜನ್ ಕಿ ಬಾತ್. ಇನ್ನು ಮ್ಯಾಟ್ರಸ್ ಸಂಸ್ಥೆ ನಡೆಸಿರುವ ಸಮೀಕ್ಷೆಯನ್ನ ಕೂಡ ನಾವು ಗಮನಿಸ್ಬಿಡೋಣ. ಬಿಜೆಪಿ ಈ ಸರ್ವೆ ಪ್ರಕಾರ 96ರಿಂದ 106 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಬೇಟಿಯನ್ನ ನಡೆಸೋ ಸಂದರ್ಭದಲ್ಲಿ ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅಂತ ಹೇಳಿದ್ರೂ ಕೂಡ ಯಾವ ಸರ್ವೆಯಲ್ಲೂ ಕೂಡ ಯಾವುದೇ ಪಕ್ಷ, ಬರೀ ಬಿಜೆಪಿ ಅಲ್ಲ, ಯಾವುದೇ ಪಕ್ಷವೂ ಕೂಡ ಬಹುಮತದ ಆ ಮ್ಯಾಜಿಕ್ ನಂಬರ್ ವರೆಗೂ ತಲುಪ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಾರ್ಹ. ಇನ್ನು ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ 96ರಿಂದ 106, ಕಾಂಗ್ರೆಸ್ 88ರಿಂದ 98, ಹಾಗೆ ಜೆಡಿಎಸ್ 23ರಿಂದ 33 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ. ಹಾಗೆ ಜಿ ಮ್ಯಾಟ್ರಿಕ್ಸ್ ಸಂಸ್ಥೆ ನಡೆಸಿರುವ ಸರ್ವೆ ರಿಪೋರ್ಟ್ ಅನ್ನ ಕೂಡ ನಾವು ಕ್ವಿಕ್ ಆಗಿ ಗಮನಿಸ್ತಾ ಇದ್ವಿ. ಬಿಜೆಪಿ ಇದರಲ್ಲಿ 103ರಿಂದ 115 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ, ಕಾಂಗ್ರೆಸ್ 79ರಿಂದ 91 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ, ಹಾಗೆ ಜೆಡಿಎಸ್ 26ರಿಂದ 36 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದು ಸರ್ವೆ ರಿಪೋರ್ಟ್ ನಲ್ಲಿ ಬರ್ತಾ ಇರುವ ಸಾಧ್ಯತೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಸರ್ವೆ ರಿಪೋರ್ಟ್ಗಳು ಗೆಲುವಿನ ಸಾಧ್ಯತೆಯನ್ನ ಒಂದು ಅಂದಾಜಿನ ಮೇರೆಗೆ ಇಷ್ಟ ಆಗಬಹುದು ಅನ್ನೋ ಅಂದಾಜಿನ ರಿಪೋರ್ಟ್ ಆಗುತ್ತೆ ಹೊರತು ಮತದಾರರ ಎಕ್ಸಾಕ್ಟ್ ಮನಸ್ಥಿತಿಯನ್ನ ಇದು ಪ್ರತಿಫಲಿಸೋದಿಲ್ಲ ಅನ್ನೋದನ್ನ ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಸರ್ವೆ ಸಮೀಕ್ಷೆಗಳು ಏನಾದ್ರೂ ಹೇಳಿ ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕೈ ಕಲಿಗಳ ವಿಶ್ವಾಸ. ಅದೇ ವಿಶ್ವಾಸದಲ್ಲಿ ಇವತ್ತು ರಾಹುಲ್ ಗಾಂಧಿಯನ್ನ ಕರೆಸಿ ಪ್ರಚಾರವನ್ನ ಮಾಡಲಾಯಿತು. ಕಾಂಗ್ರೆಸ್ ಪರ 4 ಜಿಲ್ಲೆಗಳಲ್ಲಿ ರಾಹುಲ್ ಪ್ರಚಾರ ನಡೆಸಿದ್ರು. ಆದ್ರೆ ಮಳೆರಾಯ ರಾಹುಲ್ ಗಾಂಧಿ ರ್ಯಾಲಿಯನ್ನ ಇನ್ನಿಲ್ಲದಂತೆ ಕಾಡ್ದ. ಮಳೆ ಬಂದದ್ದಕ್ಕೆ ಚಾಮರಾಜನಗರದಲ್ಲಿ ಹೆಲಿಕಾಪ್ಟರ್ ಇಳಿಸೋಕಾಗ್ಲಿಲ್ಲ.
ಕೊನೆಗೆ ಅರಸೀಕೆರೆಯಿಂದ ಮೈಸೂರಿಗೆ ಬಂದು ಅಲ್ಲಿಂದ ಕಾರ್ನಲ್ಲಿ ಗಡಿ ಜಿಲ್ಲೆಗೆ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಚಾಮರಾಜನಗರ ಭೇಟಿಯೇ ರದ್ದಾಯಿತು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಕಿಟ್ಕಾರಿದ್ರು. कांग्रेस आप कर्नाटक के चुनाव में आते हो, कर्नाटक की बात नहीं करते हो, अपनी बात करते हो। आपको यह बताना चाहिए कि आपने पिछले 3 सालों में कर्नाटक में क्या करवाया। आपको यह भी कहना चाहिए कि अगले 5 सालों में आप क्या करने वाले हो। ಬಳಿಕ ಹಾಸನಕ್ಕೆ ಆಗಮಿಸಿದ್ರು ರಾಹುಲ್ ಗಾಂಧಿ. ಕಾಂಗ್ರೆಸ್ ಅಭ್ಯರ್ಥಿ ಕೆಎಂ ಶಿವಲಿಂಗೇಗೌಡ ಪರವಾಗಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿ ಮತಯಾಚನೆ ಮಾಡಿದ್ರು. ತೆನೆ ಇಳಿಸಿ ಕೈ ಹಿಡಿದಿದ್ದಾರೆ. ಕೆಎಂ ಶಿವಲಿಂಗೇಗೌಡರು ಅವರನ್ನ ಗೆಲ್ಲಿಸಿ ಅಂತ ಹೇಳಿ ರಾಹುಲ್ ಮನವಿ ಮಾಡಿಕೊಂಡ್ರು. ಈ ಮೂಲಕ ನಿನ್ನೆ ಹಾಸನದಲ್ಲಿ ಪ್ರಚಾರ ಮಾಡಿದ ಪ್ರಧಾನಿ ಮೋದಿಗೆ ಟಾಂಗ್ ಕೂಡ ಕೊಟ್ಟರು. ಮತ್ತು ಶಿವಲಿಂಗೇಗೌಡ ಜಿ, एचएम रेवन्ना जी, शशिधर जी, बीजेपी की सरकार है। ಕಾಂಗ್ರೆಸ್ಗೆ ಒಂದ್ ಕಡೆ ರಾಹುಲ್ ರಂಗ್ ತುಂಬಿದ್ರೆ ಇನ್ನೊಂದ್ ಕಡೆಯಲ್ಲಿ ಸಿದ್ದು, ಖರ್ಗೆ, ಖದರ್ ಕೂಡ ಇವತ್ತು ಜೋರಾಗಿ ಕಾಣೋಕ್ ಸಿಕ್ಕಿದೆ. ಬಿಜೆಪಿಯ ಕಾರ್ಪೆಟ್ ಬಾಂಬಿಂಗ್ ವಿರುದ್ಧ ದಂಡೆತ್ತಿ ಬಂದವರಂತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಧುಮುಕಿದ್ರು ಕಾಂಗ್ರೆಸ್ ನಾಯಕರು. ಪ್ರಧಾನಿ ಮೋದಿ ಬೀದರ್ಗೆ ಬಂದು ಹೋದ ಬೆನ್ನಲ್ಲೇ ಬೀದರ್ ಜಿಲ್ಲೆಯ ಭಾಲ್ಕಿ, ಹುಮ್ನಾಬಾದ್, ಬಸವ ಕಲ್ಯಾಣದಲ್ಲಿ ಖರ್ಗೆ ಪ್ರಚಾರ ಮಾಡಲಿದ್ದಾರೆ. ವಿಪಕ್ಷ ನಾಯಕ ಸ್ಥಾನದಿಂದ ನೇರ ಸಿಎಂ ಕುರ್ಚಿಗೆ ಹಾರಲು ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ನೋಡಲು ಜನರು ಮುಗಿಬಿದ್ದಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಶಿರಹಟ್ಟಿ ಕಾಂಗ್ರೆಸ್ ಅಭ್ಯರ್ಥಿ ಸುಜಾತಾ ದೊಡ್ಡಮನಿ ಪರ ಮತಯಾಚಿಸಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಬಿಜೆಪಿ ಎಂಎಲ್ಎ ಅವನ ಮಗ ಲಂಚ ತಗೊಳ್ಳೋಕೆ ಸಿಕ್ಕಾಕಬಿಟ್ಟ. ವಿರೂಪಾಕ್ಷಪ್ಪ ಮಾಡ ಯಾವ ಪಾರ್ಟಿ ಅವನು? ಬಿಜೆಪಿ. ಎರಡು ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ಮಧ್ಯೆ ಸುನಾಮಿ ಎಬ್ಬಿಸಿದ್ದು ಇವತ್ತು ಕುಮಾರಸ್ವಾಮಿ. ಟಾರ್ಗೆಟ್ 1, 2, 3 123 ರೀಚ್ ಆಗೋಕೆ ಕುಮಾರಸ್ವಾಮಿ ಉತ್ತರ ಕರ್ನಾಟಕದಲ್ಲಿ ಮತಬೇಟೆಗೆ ಇಳಿದಿದ್ರು. ನಾನು ಅಂದು ಹೇಳಿದ ಮಾತು ಈಗ ಸತ್ಯವಾಗ್ತಿದೆ ಅಂತ ಮತ್ತೆ ಭವಿಷ್ಯ ನುಡಿದ್ರು ಜೆಡಿಎಸ್ನ ದಂಡನಾಯಕ. ಕಾಲಿಗೆ ಚಕ್ರ ಕಟ್ಕೊಂಡಂತೆ ಓಡಾಡ್ತಿರೋ ಎಚ್.ಡಿ. ಕುಮಾರಸ್ವಾಮಿ ಇಂದು ಬದಾಮಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಹನುಮಂತ ಮಾವಿನಮರದ ಪರ ಪ್ರಚಾರ ನಡೆಸಿದ್ರು. ಆಮೇಲೆ ಬಿಜೆಪಿಯಲ್ಲಿ ಬ್ರಾಹ್ಮಣರನ್ನ ಸಿಎಂ ಮಾಡುವ ಕೆಲಸ ಸದ್ದಿಲ್ಲದೆ ನಡೆದಿದೆ, ಲಿಂಗಾಯತರನ್ನ ತುಳಿತಾರೆ ಅನ್ನೋ ನನ್ನ ಮಾತು ನಿಜ ಆಗಿದೆ ಅಂದ್ರು. ಇನ್ನು ಬಸವನ ಬಾಗೇವಾಡಿಯಲ್ಲಿ ಕುಮಾರಸ್ವಾಮಿ ಭಾಷಣ ಮಾಡುತ್ತಿದ್ದಾಗ ಮಹಿಳೆಯೊಬ್ಬರು ಮಗು ಜೊತೆ ವೇದಿಕೆ ಮೇಲೇರಿ ಸಮಸ್ಯೆ ಹೇಳ್ಕೊಂಡ್ರು. ಮನೆ ಕೊಡಿಸಿ ಅಂತ ಕೇಳಿದ್ರು. ಇನ್ನು ಕಲಬುರಗಿ ಜಿಲ್ಲೆಯ ಯಡ್ರಾಮಿಯಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಜೇವರ್ಗಿ ಜೆಡಿಎಸ್ ಅಭ್ಯರ್ಥಿ ಕಣ್ಣೀರು ಹಾಕಿದ್ರು. ಈ ಬಾರಿ ನನಗೆ ಟಿಕೆಟ್ ನೀಡದೆ ಬಿಜೆಪಿ ಮೋಸ ಮಾಡಿದೆ, ಜೆಡಿಎಸ್ ಋಣ ಎಂದಿಗೂ ತೀರಿಸಲಾಗದು ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ನಡೀತಿರೋದೇ ಅದಾನೆ ಈಗ ಬಿಜೆಪಿ ಒಳಗೆ. ನಾನು ಇದನ್ನು ಮೊದಲೇ ಊಹೆ ಮಾಡಿ ಲಿಂಗಾಯತರನ್ನ ಸಿಎಂ ಮಾಡಲ್ಲ ಅಂತಾರೆ ಸರ್ ಬಿಜೆಪಿಲಿ? ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯ. ಇತ್ತ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಒಂಥರ ಟೈಮ್ ಬಾಂಬ್ ಇದ್ದಂಗೆ. ಎಲೆಕ್ಷನ್ಗೂ ಮೊದಲು ಸ್ವಪಕ್ಷದವರ ಮೇಲೆ ಮಾತಿನ ಬಾಂಬ್ ಅನ್ನ ಹಾಕ್ತಾ ಇದ್ರು. ಈಗ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ನವರ ಮೇಲೆ ಬಾಂಬ್ ಅನ್ನ ಹಾಕ್ತಿದ್ದಾರೆ. ಕೆಲವು ಬಾಂಬ್ಗಳು ವಿವಾದಕ್ಕೆ ಕೂಡ ಕಾರಣವಾಗಿದೆ. ಬಟಾಟಿನ ಬಂಗಾರ ತೆಗಿತಾನ ಶಾಣೆ ತರ. ಶಾಣೆ ಅದಕ್ಕೆ ಅನ್ಬೇಕ್ರಿ, ನೀವು ದೇಶದ ಬಗ್ಗೆ ಕಾಳಜಿ ಇಲ್ಲ, ಹುಚ್ಚನ ಅರೆ ಹುಚ್ಚನೆ ಅನ್ಬೇಕಾಗ. ಮತ್ತೆ ನಾನು ಗ್ರೇಟ್ ಸ್ಕಾಲರ್ ಅನ್ಬೇಕಾ, ಏನು ಧೀಮಂತ ನಾಯಕ ಅನ್ಬೇಕು? ಊರು ಎಲ್ಲ ಬಿಟ್ಟು ನಿಂತವ್ರು ನಿಮ್ಮ ಪಾರ್ಟಿ ಒಳಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮ್ಮೂರು ನಿಮ್ಮ ಕ್ಷೇತ್ರಗಳಲ್ಲಿ ಚುನಾವಣಾ ಕಾವು ಹೇಗಿತ್ತು ಅಂತ ನೋಡೋಣ. ಈಗ ಬಿಜೆಪಿಯ ಚುನಾವಣಾ ಚದುರಂಗದ ಸುದ್ದಿಗಳು ನಿಮ್ಮ ಮುಂದೆ. ಕಾಗವಾಡದಲ್ಲಿ ರಮೇಶ್ ಜಾರಕಿಹೊಳಿ ಮತ ಪ್ರಚಾರ ನಡೆಸಿದ್ರು. ಸವದಿ ದುಡ್ಡು ತಗೊಂಡು ಬಿಜೆಪಿಗೆ ಮತ ನೀಡಿ, ಸವದಿ ದ್ವೇಷ ರಾಜಕಾರಣ ಮಾಡ್ತಾನೆ, ಅವನನ್ನ ನಂಬಬೇಡಿ, ಅವನನ್ನ ಮುಗಿಸಿ ಸಕ್ಕರೆ ಕಾರ್ಖಾನೆಗೆ ಕಳಿಸ್ತೀನಿ ಅಂತ ಸಾಹುಕಾರ್ ಗುಡುಗಿದ್ರು. ಅವ್ನು ದುಡ್ಡು ಎಲ್ಲ ತಗೋಬೇಕಾರೆ ದುಡ್ಡು ನಮ್ಮದ ಅವ್ನು ತಗೊಂಡ್ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ಬೇಕು. ನೀವು ಡೂಪ್ಲಿಕೇಟ್ ಸ್ಟಾಪ್ ಮಾಡೋಣ, ಅದಕ್ಕೆ ಅವ್ನು ನಂಬಬೇಡ್ರಿ, ಬಹಳ ದ್ವೇಷ ರಾಜಕಾರಣ ಮಾಡ್ತಾನವ. ಉಚಿತ ಯೋಜನೆ ಅಂತೀರಿ, ಅದನ್ನ ಹೇಗೆ ಪೂರೈಸ್ತೀರಿ? ಸರ್ಕಾರಿ ನೌಕರರಿಗೆ ಹೇಗೆ ವೇತನ ಕೊಡ್ತೀರಿ ಅಂತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಪ್ರಶ್ನಿಸಿದ್ರು. 4 ವರ್ಷದಿಂದಲೂ ತೊಂದರೆ ಕೊಟ್ರು, ನನಗೆ ಕಣ್ಣೀರು ಹಾಕಿಸಿದ್ರು ಅಂತ ಜೆಡಿಎಸ್ಗೂ ಸುಮಲತಾ ಟಕ್ಕರ್ ಕೊಟ್ರು. ಚುನಾವಣಾ ಪ್ರಚಾರದ ವೇಳೆ ಯತ್ನಾಳ್ ಭಾಷಣಕ್ಕೆ ಕುಡುಕ ಅಡ್ಡಿಪಡಿಸಿದ. ಆಗ ಮಾತನಾಡಿದ ಯತ್ನಾಳ್, ಸುಮ್ನು ಕುಂದ್ರು, ನೀನು ಗುಂಡು ಹಾಕೊಂಡು ಬಂದು ನಮಗ್ ಗುಂಡು ಹಾರಿಸುವ ಹಾಗೆ ಮಾಡಬೇಡ ಅಂದ್ರು. ಯಶವಂತಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಚಿವ ಎಸ್.ಟಿ. ಸೋಮಶೇಖರ್ ಭರ್ಜರಿ ಪ್ರಚಾರ ಮಾಡಿದ್ರು.
ಜವರಾಯಗೌಡ 205 ಕೋಟಿ ಆಸ್ತಿ ಘೋಷಿಸಿದ್ದಾರೆ. ಆದರೆ ಜನರಿಗೆ ಒಂದೇ ಒಂದು ಮಾಸ್ಕ್ ಕೊಟ್ಟಿಲ್ಲ ಎಂದು ಕಿಡಿಕಾರಿದ್ರು. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕುರುಬರಹಳ್ಳಿಯ 1ನೇ ಮುಖ್ಯ ರಸ್ತೆಯಲ್ಲಿ ಸಚಿವ ಕೆ ಗೋಪಾಲಯ್ಯ ನೂರಾರು ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಪಾಕಿಸ್ತಾನ ಫ್ಲಾಗ್ ಇರೋ ಕರಪತ್ರ ಹಂಚಿದ್ರು. ಲಿಂಗಾಯತರನ್ನ ತುಳಿತಾರೆ ಬಿಜೆಪಿಯವರು ಅನ್ನೋ ಮಾತು. ಕಾಂಗ್ರೆಸ್ ಚದುರಂಗದಾಟದ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ. ಬಿಜೆಪಿಗೆ ಹಿಡನ್ ಅಜೆಂಡಾ ಇದೆ. ಲಿಂಗಾಯತ ನಾಯಕರನ್ನ ಮುಗಿಸಲು ನಿರ್ಧರಿಸಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೆ ಆರೋಪ ಮಾಡಿದ್ರು. ಆ ಪಾರ್ಟಿಲಿದ್ದಾಗ ಪಾರ್ಟಿ ಬೆಳೆಸಲಿಕ್ಕೆ ಕಮಿಟೆಡ್ ಆಗಿ ಕೆಲಸ ಮಾಡಿದೆ. ಆದ್ರೆ ಅಂಥವ್ರಿಗೆ ಯಾವ ರೀತಿ ನಿರ್ದಯವಾಗಿ ನಡ್ಕೊಂಡ್ರಂದ್ರೆ ಇದೊಂದು ಹಿಡನ್ ಅಜೆಂಡಾದ. ಲಿಂಗಾಯತ ನಾಯಕರು ಯಾರು ಬೇಡ, ಯಾರೋ ಒಬ್ಬರ ಮಾತಾಡಿದ್ದಾರೆ. ಪ್ರಜಾಪ್ರಭುತ್ವದ ಸಂಪೂರ್ಣವಾದಂಥ ಕಂಪನಿ ಆಗಿದೆ. ವಿನಯ್ ಕುಲಕರ್ಣಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೂ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ. ಆದ್ರಿಂದ ಬಿಜೆಪಿ ವಿರುದ್ಧ ಕುಲಕರ್ಣಿ ಕಿಡಿಕಾರಿದ್ರು. ಇನ್ಕಮ್ ಟ್ಯಾಕ್ಸ್ ಇವತ್ತು ನಮ್ಮ ಮನೆಯನ್ನ ರೇಡ್ ಮಾಡಿಸ್ತಾರ. ಎಲ್ಲ ನಮ್ಮ ಫಾಲೋವರ್ಸ್ ಯಾರು ಸ್ಟ್ರಾಂಗ್ ಫಾಲೋವರ್ಸ್ ಅವ್ರು ಎಲ್ಲರ ಮನೆಗೂ ಇನ್ಕಮ್ ಟ್ಯಾಕ್ಸ್ ಅವ್ರು ಕಳಿಸ್ತಾರೆ. ಇದು ಚುನಾವಣೆ ಮಾಡೋ ನೀತಿ ಏನ್ರಿ ಹೌದು? ಮುಸ್ಲಿಂ ಮತದಾರರನ್ನ ಸೆಳೆಯಲು ಜಮೀರ್ ಅಹಮದ್ ಎಂಟ್ರಿ ಕೊಟ್ಟಿದ್ದಾರೆ. ಶಹಾಪುರ ಶಾಸಕ ಶರಣಬಸಪ್ಪಗೌಡ ದರ್ಶನಾಪುರ ಪರ ಮತಯಾಚಿಸಿದ್ರು. ಗೌಡ್ರು ಗೆದ್ರೆ ಮಂತ್ರಿ ಆಗ್ತಾರೆ ಎಂದ್ರು ಜಮೀರ್. ಶಿರಹಟ್ಟಿ ಕಾಂಗ್ರೆಸ್ ಅಭ್ಯರ್ಥಿ ಸುಜಾತಾ ದೊಡ್ಡಮನಿ ಸೇರಿದಂತೆ ಹಲವು ಮುಖಂಡರು ಕುಳಿತಿದ್ದ ವೇದಿಕೆ ನೆಲಸಮವಾಗಿದೆ. ವೇದಿಕೆಯಡಿ ಸಿಲುಕಿ ಕೈನಾಯಕರು ಪರದಾಡಿದ್ರು. ಅದೃಷ್ಟವಶಾತ್ ವೇದಿಕೆ ಕುಸಿಯುವಷ್ಟರಲ್ಲಿ ಸಿದ್ದರಾಮಯ್ಯ ತೆರಳಿದ್ರು. ಆರ್ಆರ್ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಬಿಜೆಪಿಯ ಮುನಿರತ್ನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಯಾರಬ್ ಎಂಬಾತ ಪಾಕಿಸ್ತಾನ ಧ್ವಜವಿರೋ ಕರಪತ್ರ ಹಂಚಿ ಕಾಂಗ್ರೆಸ್ ಬೆಂಬಲಿಸುವಂತೆ ಪ್ರಚಾರ ಮಾಡುತ್ತಿದ್ದಾನೆ. ಇದೆಲ್ಲ ಮುನಿರತ್ನ ತಮ್ಮ ಬೆಂಬಲಿಗನ ಮುಖಾಂತರ ಮಾಡಿಸುತ್ತಿದ್ದಾರೆ ಎಂದಿದ್ದಾರೆ. ಸಾಗರ ಕಾಂಗ್ರೆಸ್ ಅಭ್ಯರ್ಥಿ ಬೇಳೂರು ಗೋಪಾಲಕೃಷ್ಣ ಪರ ಶಿವರಾಜ್ ಕುಮಾರ್ ಪ್ರಚಾರ ಮಾಡಿದ್ರು. ಎಲ್ಲೋ ಜೋಗಪ್ಪನಿನ್ನ ಅರಮನೆ ಹಾಡು ಹಾಡಿ ರಂಜಿಸಿದ್ರು. ಇತ್ತ ದೇವೇಗೌಡರಿಗೆ ನಿಜಕ್ಕೂ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಕಣ್ರಿ. ಅನಾರೋಗ್ಯ, ವಯಸ್ಸು ಎಲ್ಲವನ್ನ ಕೂಡ ಬದಿಗಿಟ್ಟು ಕ್ಯಾಂಪೇನ್ ಮಾಡ್ತಿದ್ದಾರೆ. ಒಟ್ಟಾರೆ ಜೆಡಿಎಸ್ ಪ್ರಚಾರದ ಹೈಲೈಟ್ಸ್ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ನಲ್ಲಿದ್ದರೂ ಗೌಡ್ರ ಆಪ್ತರಾಗಿದ್ದ ಮೊಹಿದ್ದೀನ್ ಬಾವಾಗೆ ಜೆಡಿಎಸ್ ಟಿಕೆಟ್ ಸಿಕ್ಕಿದೆ. ಮಂಗಳೂರು ಉತ್ತರದಲ್ಲಿ ತನ್ನ ಆಪ್ತನ ಪರ ದೇವೇಗೌಡರು ಭರ್ಜರಿ ಪ್ರಚಾರ ಮಾಡಿದ್ರು. ಸಾಲ ಮನ್ನಾ ಮಾಡಿದ ಏಕೈಕ ಸಿಎಂ ಕುಮಾರಸ್ವಾಮಿ ಅಂತ ಮಗನನ್ನ ಹೊಗಳಿದ್ರು. ಇಡೀ ಹಿಂದೂಸ್ತಾನದಲ್ಲಿ ಯಾವನಾದರೂ ಒಬ್ಬ ಮುಖ್ಯಮಂತ್ರಿ ರೈತರ ಅಷ್ಟೊಂದು ಸಾಲವನ್ನು ಮನ್ನಾ ಮಾಡಿದ್ರೆ ಅದು ಒಬ್ಬನೇ ಒಬ್ಬ ಕುಮಾರಸ್ವಾಮಿ. ಜೆಡಿಎಸ್ ಮುಖಂಡ ಭೋಜೇಗೌಡ ಕಾಂಗ್ರೆಸ್ ಪರ ಬಹಿರಂಗ ಪ್ರಚಾರದಲ್ಲಿ ತೊಡಗಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಖರಾಯಪಟ್ಟಣ ಸಮೀಪದ ಚಿಕ್ಕಗೌಜ ಗ್ರಾಮದಲ್ಲಿ ಮಾತನಾಡಿದ ಅವರು ಸಿಟಿ ರವಿಯನ್ನ ಸೋಲಿಸಲು ಕಾಂಗ್ರೆಸ್ಗೆ ಮತ ಹಾಕಿ ಎಂದಿದ್ದಾರೆ. ಸಿದ್ದರಾಮಯ್ಯನ ಸಿದ್ದರಾಮುಲ್ಲಾ ಖಾನ್ ಅಂತಾನೆ, ದೇವೇಗೌಡರನ್ನ ಇನ್ನೊಂದು ಜನ್ಮೋಟ್ರಿ ಸಾಬ್ರಾಗ್ ಹುಟ್ಟು ಅಂತಾನೆ, ಕುಮಾರಸ್ವಾಮಿ ಇನ್ನೊಂದು ಅಂತಾನೆ, ಡಿ.ಕೆ. ಶಿವಕುಮಾರ್ ಅಂತಾನೆ. ಇಂತ ಇಷ್ಟು ಉದ್ದ ಬೆಳೆದಿರೋನಿಗೆ ನೀವೆಲ್ಲಿ ಕಟ್ ಮಾಡಬೇಕು? ಯಲಹಂಕದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಬಿಜೆಪಿಯವರು ಪದೇ ಪದೇ ಧಮಕಿ ಹಾಕುತ್ತಿದ್ದಾರಂತೆ. ನಿನ್ನೆ ಅಟ್ಟೂರು ಲೇಔಟ್ನಲ್ಲಿ ಜೆಡಿಎಸ್ ಮಹಿಳಾ ಕಾರ್ಯಕರ್ತೆ ಪ್ರಚಾರ ಮಾಡುತ್ತಿದ್ದಾಗ ಬಿಜೆಪಿಗರು ಧಮಕಿ ಹಾಕಿದ್ದಾರಂತೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಶಾರದಾ ಅಪ್ಪಾಜಿಗೌಡ ಅಬ್ಬರದ ಪ್ರಚಾರ ಮಾಡಿದ್ರು. ಕೂಡ್ಲಿಗೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಿದ್ರು. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಬಿಸಿಲಿನ ಬೇಗೆಯಲ್ಲಿ ಬೆಂದದ್ದ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. 15 ನಿಮಿಷದ ಧಾರಾಕಾರ ಮಳೆಗೆ ವಿಧಾನಸೌಧ ಮುಖ್ಯ ರಸ್ತೆ ಕೆರೆಯಂತಾಗೋಯ್ತು. ರಸ್ತೆಯಲ್ಲಿ ವಾಹನಗಳು ತೆರಳೋಕ್ ಆಗದೆ ಸವಾರರು ಪರದಾಡಿದ್ರು. ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ, ಬಸವೇಶ್ವರ ನಗರ, ಮಂಜುನಾಥ್ ನಗರ, ನಂದಿನಿ ಲೇಔಟ್ ಸುತ್ತಮುತ್ತಲೂ ಕೂಡ ಮಳೆಯಾಗಿದೆ. ಮಥುರಾ ಕೃಷ್ಣ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಹಿಂದೂಗಳು ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಯೋಗ್ಯವಾಗಿದೆ ಅನ್ನೋ ಜಿಲ್ಲಾ ನ್ಯಾಯಾಧೀಶರು ತೀರ್ಪು ನೀಡಿದ್ರು. ಅದನ್ನ ಪ್ರಶ್ನಿಸಿ ಉತ್ತರ ಪ್ರದೇಶ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ತಳ್ಳಿಹಾಕಿದೆ. ಈ ಸಂಬಂಧ ಹೊಸದಾಗಿ ವಿಚಾರಣೆ ನಡೆಸುವಂತೆ ಮಥುರಾ ಜಿಲ್ಲಾ ನ್ಯಾಯಾಲಯಕ್ಕೆ ಹೈಕೋರ್ಟ್ ಆದೇಶಿಸಿದೆ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ವಿಚ್ಛೇದನ ಪಡೆಯುವ ದಂಪತಿಗಳು 6 ತಿಂಗಳು ಕಾಯುವ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ತೀರ್ಪನ್ನ ನೀಡಿದೆ.